ಸುದೀಪ್ ರೈ ಆತ್ಮಹತ್ಯೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಸುದೀಪ್ ರೈ ಪೋಷಕರು ಈ ಆತ್ಮಹತ್ಯೆಗೆ ಪತ್ನಿ ಸೌಮ್ಯ ಶೆಟ್ಟಿಯೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಅದರ ನಡುವೆ ಸೌಮ್ಯ ಶೆಟ್ಟಿ ಹಲವಾರು ಜನರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ವೇಣು ಶೆಟ್ಟಿ ಇವರಿದ್ದಾರೆ. ಇವರು ಈ ಡ್ರಾಮಾ ಆರ್ಟಿಸ್ಟ್ ಕೂಡ. ಇವರೊಟ್ಟಿಗೆ ಮಾತಾಡ್ತೀನಿ. ಸೌಮ್ಯ ಶೆಟ್ಟಿ ಮತ್ತು ನಿಮ್ಗೆ ಯಾವ ರೀತಿ ಪರಿಚಯ? ನಮಗೆ ಪರಿಚಯ ಆಕ್ಚುಲಿ 2024 ಜೂನ್ ಇಂದ ಪರಿಚಯ, ಅಂದ್ರೆ ಇನ್ಸ್ಟಾಗ್ರಾಮ್ ಥ್ರೂವೇ ಪರಿಚಯ. ನಮಗೆ ಮೊದಲು ನಾವು ಮಾತಾಡಿದ್ದು ಇನ್ಸ್ಟಾಗ್ರಾಮ್ ಮುಖಾಂತರ, ಆಮೇಲೆ ಫ್ರೆಂಡ್ಸ್ ಆಗಿ ಮಾತಾಡ್ತಿದ್ವಿ. ಆಮೇಲೆ ಅದೇನೋ ನಾವು ಮದುವೆ ಆಗಬೇಕು, ಡೈರೆಕ್ಟ್ ಲವ್ ಏನಿಲ್ಲ, ಕಮಿಟ್ ಅಂತೂ ಆಗೇ ಇಲ್ಲ. ನಾವು ಡೈರೆಕ್ಟ್ ಆಗಿ ಮದುವೆ ಮಾತುಕತೆ ಬಂದಾಗ ನನಗೂ ಹೆಣ್ಣು ನೋಡ್ತಿದ್ದಾರೆ ಅಂತ ನಾನು ಹೇಳಿದೆ ಅವಳಿಗೆ. ಅದಕ್ಕೆ ಅವಳದೊಂದು ರಿಪ್ಲೈ ಬರುತ್ತೆ, ನಾನು ಆಗ್ಬೋದಾ ಅಂತ. ಸೊ ನಾನು ಕೂಡ ಆಲೋಚನೆ ಮಾಡ್ತೀನಿ, ಓಕೆ ಮದುವೆ ಆಗಿದೆ. ಅವಳು ಹೇಳಿದ್ಲು ನನಗೆ, ಮದುವೆ ಆಗಿದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಡಿವೋರ್ಸ್ ಆಗಿದ್ದೀವಿ ನಾವು. 19 ಇಯರ್ಸ್ ಇರೋವಾಗ ನನಗೆ ಮದುವೆ ಆಗಿತ್ತು ಅಂತ. ಈಗ 26 ಇಯರ್ಸ್ ಅವಳು. ಆವಾಗ 2024 26 ಇಯರ್ಸ್. ಓಕೆ, ನಾನೊಮ್ಮೆ ಮನೆಯವ್ರ ಹತ್ರ ಕೇಳಿ ನೋಡ್ತೇನೆ ಅಂತ ಹೇಳಿ ಮನೆಯವ್ರ ಹತ್ರ ಕೇಳಿದೆ. ಮನೆಯವ್ರು ಒಪ್ಪಿಗೆ ಕೊಟ್ಟರು. ಸರಿ, ನಿನಗೆ ಇಷ್ಟ ಇದ್ದರೆ ಆಗು, ಪರವಾಗಿಲ್ಲ. ಒಂದು ಪಾಪದ ಹುಡುಗಿಗೆ ಲೈಫ್ ಕೊಟ್ಟರೆ ಪರವಾಗಿಲ್ಲ, ಒಳ್ಳೇದದು, ಒಳ್ಳೆ ಕೆಲಸ. ಓಕೆ ಅಂತೇಳಿ ಓಕೆ ಮದುವೆ ಫಿಕ್ಸ್ ಆಯಿತು. ಮೇ 1ಕ್ಕೆ ಮದುವೆ ಫಿಕ್ಸ್ ಆಯಿತು. ಆಮೇಲೆ ಹಾಲ್ ಎಲ್ಲ ಫಿಕ್ಸ್ ಆಯಿತು, ಫೋಟೋಗ್ರಾಫರ್ಸ್ ಅಡ್ವಾನ್ಸ್ ಆಯಿತು, ಫಿಕ್ಸ್ ಆಯಿತು, ಎಲ್ಲ ಆಯಿತು. ಆಮೇಲೆ ಇವಳು ನಮ್ಮದು ಫಿಕ್ಸ್ ಆದದ್ದು ಫೋಟೋನ ಅಪ್ಲೋಡ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ನಮಗೆ ಅಪ್ಲೋಡ್ ಮಾಡಬೇಕಿತ್ತು ಆ್ಯಕ್ಚುಲಿ. ನಮಗೆ ಎಂಗೇಜ್ಮೆಂಟ್ ಅಲ್ಲ, ಫಿಕ್ಸ್ ಆಗಿದೆ. ಅವಳ ಜೊತೆ ಒಂದು ಅಪ್ಲೋಡ್ ಮಾಡಬೇಕಿತ್ತು ಅಂತ ಅನಿಸ್ತಾ ಇತ್ತು. ಬಟ್ ಮಾಡಬೇಡ ಅಂತಲೇ ಹೇಳ್ತಾ ಇದ್ವಿ. ಯಾಕಂತ ಹೇಳಿ ಅರ್ಥ ಆಗ್ತಿರ್ಲಿಲ್ಲ. ಸೊ ಓಕೆ, ಏನಾದರೂ ರೀಸನ್ ಇರ್ಬೋದು. ಅವಳು ಹೇಳ್ತಿದ್ದು, ಈಗ ಬೇಡ, ನಾನು ಹೇಳ್ತೀನಿ ಆವಾಗ ರಿಲೀಸ್ ಮಾಡೋದು. ಸೊ ಆಗಸ್ಟ್ ಸೆಪ್ಟೆಂಬರ್ ಆಗುವಾಗ ಅವಳು ಹೇಳಿದ್ದು, ಇನ್ನು ಅಪ್ಲೋಡ್ ಮಾಡೋಣ, ಫೋಟೋ ಸ್ಟೋರಿ ಹಾಕೋಣ, ಸ್ಟೇಟಸ್ ಹಾಕೋಣ ಅಂತ. ಸೊ ಅದಕ್ಕೆ ನಾನು ಸ್ಟೇಟಸ್ ಹಾಕ್ತೆ ವಾಟ್ಸಪ್ಪಲ್ಲಿ. ಹಾಕಿದ್ದು ಸ್ವಲ್ಪ ಹೊತ್ತಲ್ಲಿ ನನಗೆ ಕಾಲ್ಸ್ ಬರುತ್ತೆ. ಒಬ್ಬರು ನನ್ನ ಫ್ರೆಂಡ್ ಹಿತೇಶ್ ಅವರು, ಸಪೋರ್ಟರು, ಅವ್ರದ್ದು ಕಾಲ್ ಬರುತ್ತೆ. ಎಂತ ವೇಣು, ಏನಾಯಿತು, ಅವಳ ಜೊತೆ ಹೇಗೆ ಫಿಕ್ಸ್ ಆಯಿತು ನಿಮಗೆ? ಹೌದು ಫಿಕ್ಸ್ ಆಯಿತು. ಬೇಡ ವೇಣು, ಅವಳು ಹುಡುಗಿ ಸರಿ ಇಲ್ಲ, ಅವಳಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದ್ರು. ಹೌದು ಮದುವೆ ಆಗಿದೆ, ಅದು ಗೊತ್ತು. ಹೌದಾ, ಗೊತ್ತಿದ್ದು ನೀವು ಆಗ್ತಾ ಇದ್ದೀರಾ? ಹೌದು, ಅದು ಮುಂಚೆ ಆಗಿದೆಲ್ಲ. ಇಲ್ಲ, ಅವಳಿಗೆ 2 ಮದುವೆ ಆಗಿದೆ ಅಂತ ಹೇಳಿದ್ರು. ಹೌದಾ, 2 ಮದುವೆ ಆಗಿರ್ಲಿಕ್ಕಿಲ್ಲ ಅಂತ ನಾನು ಹೇಳಿದೆ. ಅವ್ರ ಜೊತೆ ನಾನು ಅಪೋಸ್ ಆಗಿ ಮಾತಾಡಿದೆ. ಈಗ ನೋಡಿ, ಫಿಕ್ಸ್ ಆಗಿದೆ, ನಮಗೆ ಆಲ್ರೆಡಿ ಫಿಕ್ಸ್ ಆಗಿದೆ. ಇನ್ನು ಎಲ್ರಿಗೂ ಗೊತ್ತಾಗಿದೆ ನಾವು ಮದುವೆ ಆಗ್ತಿದ್ವಿ ಅಂತ. ಇನ್ನು ಮದುವೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ. ಅವರು ನನಗೆ ವಾರ್ ಮಾಡಿದ್ರು, ನೀನು ಹೇಗೆ ಮದುವೆ ಆಗ್ತೀಯ ಅಂತ ನಾನು ನೋಡ್ತೇನೆ, ನಿನ್ನ ಲೈಫನ್ನು ನಾನು ಹಾಳಾಗ್ಲಿಕ್ಕೆ ಬಿಡೋದಿಲ್ಲ. ಸೊ ನನ್ನ ಅವಳ ಜೊತೆ ಅಂತೂ ಮದುವೆ ಆಗಲಿಕ್ಕೆ ನಾನು ಬಿಡೋದೇ ಇಲ್ಲ. ಯಾಕಂದ್ರೆ ನನ್ನ ತಮ್ಮಂತರ ನೀನು ಅವಳನ್ನ ಮದುವೆ ಆದರೆ ನೀನು ಗ್ಯಾರಂಟಿ ನೀನು ಬಲಿಪಶು ಆಗ್ತಿ, ಅದು ನಿಮಗೆ 100% ಗೊತ್ತು. ಇದಕ್ಕಿಂತ ಮುಂಚೆ ಮದುವೆ ಆದವರು ಅವಳನ್ನು ಬಿಟ್ಟು ಹೋಗಿದ್ದಾರೆ ಅಂತ. ಸರಿ ಆಯಿತು, ನೋಡೋಣ, ನಾನು ಮದುವೆ ಆಗ್ತೀನಿ, ನೀನು ಇದು ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ನಾನು ಕೇಳಿದೆ ಅವಳ ಹತ್ರ. ಇಮಿಡಿಯೇಟಾಗಿ ಕೇಳಿದೆ, ಈ ಥರ ಮದುವೆ ಆಗಿದೆಯಾ ಅಂತ. ನಿನ್ನೆ ಅವಳು ಸ್ಟೇಟ್ಮೆಂಟಲ್ಲಿ ಒಂದು ಕೊಟ್ಟಿದ್ದಾಳೆ, ನಂದು ಫಸ್ಟ್ ಡಿವೋರ್ಸ್ ಆದಮೇಲೆ ಆ ಡಿವೋರ್ಸ್ ಇದ್ದು ಏನು ಪ್ರೊಸೀಜರ್ ಇದೆ ಅಲ್ಲಿ ಓಡಾಡಲಿಕ್ಕೆಲ್ಲ ಇವನು ನನಗೆ ಹೆಲ್ಪ್ ಮಾಡಿದ್ದ ಅಂತ. ಯಾರು? ಸಂಜಯ್ ಅಂತ ಅವನೊಬ್ಬ ಹೆಲ್ಪ್ ಮಾಡಿದ್ದ ಅಂತ. ಆ್ಯಕ್ಚುಲಿ ಸೆಕೆಂಡ್ ಮ್ಯಾರೇಜ್ ಆದವನು ಸಂಜಯ್. ಇವನು ಅವಳದು ಟಾರ್ಚರ್ ತಡಿಲಿಕ್ಕಾಗದೆ, ಮ್ಯಾರೇಜ್ ಆಗಿದ್ದಾನೆ, 1.5 ವರ್ಷ ಒಟ್ಟಿಗಿದ್ಲು. ಇವಳದು ಟಾರ್ಚರ್ ತಡಿಲಿಕ್ಕಾಗದೆ ಅವನು ಓಡಿ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನಂತೆ ಯಾರಿಗೂ ಗೊತ್ತಿಲ್ಲ. ನಂಬರ್ ಚೇಂಜ್ ಮಾಡಿದಾನಂತೆ. ಆಮೇಲೆ ಎಲ್ಲಿ ಅಡ್ರೆಸ್ ಇಲ್ಲ. ಅವ್ನ ಮನೆಯವರು ಕೇಳಿದ್ರೆ ಯಾರೂ ರಿಪ್ಲೈ ಮಾಡ್ತಾ ಇಲ್ಲ. ಅವಳು ಗೋಲ್ಡ್ ಎಲ್ಲ ತಗೊಂಡು ಹೋಗಿದ್ದಾನಂತ ಹೇಳ್ತಿದ್ದಾಳೆ, ಅದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಬಟ್ ಅವನು ಎಸ್ಕೇಪ್ ಆಗಿದ್ದು ಮಾತ್ರ ಮೋಸ ಮಾಡಿ ಎಸ್ಕೇಪ್ ಆಗಿದ್ದಲ್ಲ, ಇವಳಿಂದ ಮೋಸ ಹೋಗಿ ಎಸ್ಕೇಪ್ ಆಗಿದೆ. ಯಾಕಂತ ಹೇಳಿದ್ರೆ ಇದು ಟಾರ್ಚರ್ ಕೊಡ್ತಾ ಇದ್ಲು ತುಂಬ. ಎಲ್ಲಿ ರೋಡಲ್ಲಿ ಹೋಗಬೇಕಾದ್ರೂ ಜಗಳ ಮಾಡ್ತಾಳೆ, ಒಂಥರ ಮಾನಸಿಕ ಥರ ಅವಳು. ಈ ಥರ ಇರಬೇಕಾದ್ರೆ ಇನ್ನೊಂದು ನನಗೆ ದೊಡ್ಡ ಇನ್ಸಿಡೆಂಟ್ ಸಿಗುತ್ತೆ. ಸೊ ಆವಾಗ ನಾನು ಹೇಳ್ತೀನಿ, ಮದುವೆ ಬೇಡ, ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತೀನಿ. ಆವಾಗ ದೊಡ್ಡ ಇನ್ಸಿಡೆಂಟ್ ಅದು ನನಗೆ ಇವಾಗ ರಿವೀಲ್ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ಅವಳು ಏನಾದರೂ ಮಾತಾಡಲಿಕ್ಕೆ ಬಂದರೆ ಆವಾಗ ನಾನು ಪ್ರೂಫ್ ಸಮೇತ ರಿವೀಲ್ ಮಾಡ್ತೀನಿ. ನಾನು ಇವಾಗ ಬೇಡ, ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಅವಳಿಗೂ ಪ್ರಾಬ್ಲಮ್ ಆಗುತ್ತೆ. ಆ ಇನ್ಸಿಡೆಂಟ್ ನಾನು ಹೇಳಿದ್ದು ನನಗೂ ಪ್ರಾಬ್ಲಮ್ ಆದರೆ ಪರವಾಗಿಲ್ಲ, ಆ ವ್ಯಕ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಆ ವ್ಯಕ್ತಿಗೆ ಪ್ರಾಬ್ಲಮ್ ಕೊಡಲಿಕ್ಕಿಲ್ಲ ನನಗೆ. ಅವ್ರು ಸ್ವಲ್ಪ ಹೆಸರಿರುವವರು. ಸೊ ಅದೊಂದು ದೊಡ್ಡ ವಿಷಯ, ಅದನ್ನು ನನಗೆ ಈಗವಾಗ ರಿವೀಲ್ ಮಾಡೋದಿಲ್ಲ. ಇದು 2 ವಿಷಯ ಸಾಕು. ಮದುವೆ ಆಗಿದ್ದು, ಅದು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ಲು ಅವಳು. ಥರ್ಡ್ ಇದ್ದು, ಅದು ಗೊತ್ತಾದ್ಮೇಲೆ ನಾನು ಬಿಟ್ಬಿಡಿ, ಬೇಡ ಮದುವೆ ಆಗೋದು ಬೇಡ, ನನಗೆ ಇದೆಲ್ಲ ಸೂಟ್ ಆಗೋದಿಲ್ಲ, ನಮ್ಮ ಮನೆಯಲ್ಲಿ ಒಪ್ಕೊಳ್ಳೋದಿಲ್ಲ, ನಮ್ದು ಸ್ವಲ್ಪ ಮರ್ಯಾದಸ್ಥ ಫ್ಯಾಮಿಲಿ, ನಮ್ಮದು ಆಗೋದಿಲ್ಲ ಅದು ಅವಳಿಗೆ ಬಿಸಿ ಆಯಿತು. ಅಲ್ಲೇ ಜಗಳ ಮಾಡಿದ್ಲು. ನಾನು ಮನೆಯಲ್ಲಿ ಹೋಗಿ ಹೇಳಿದೆ, ಅಲ್ಲಿ ಅವರವರು ಜಗಳ ಮಾಡಿದ್ರು. ಮತ್ತೆ ಏನಾಯಿತು, ಕ್ಯಾನ್ಸಲ್ ಆಯಿತು. ಆಮೇಲೆ ಸ್ವಲ್ಪ ಇನ್ಸಿಡೆಂಟ್ ಆಯಿತು, ಸ್ವಲ್ಪ ದಿವಸ ಹೋಯಿತು. ಹೀಗೆ ಕ್ಯಾನ್ಸಲ್ ವಿಷಯದಲ್ಲಿ ಮಾತಾಡ್ತಾ ಜಗಳ ಹೋಯಿತು. ಆಮೇಲೆ ಲಾಸ್ಟ್ಗೆ ಏನಾಯ್ತು ಅಂತ ಹೇಳಿದರೆ, ನಾವು ಕನ್ಫರ್ಮ್ ಮಾಡೋದಂತ ಆಯಿತು. ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ರು. ನನ್ನ ಅಕ್ಕನ ಮನೇಲಿ 1 ತಿಂಗಳು ಇದ್ಲು ಅವಳು. ನಾನು ಇಟ್ಕೊಂಡಿದ್ದೆ ಅವಳನ್ನು ಅಲ್ಲಿ ಕೂತ್ಕೊಂಡು.
ಸೊ ಅಲ್ಲಿ ಇರಬೇಕಾದ್ರೆ ಅಕ್ಕನಿಗೂ ಅವಳಿಗೂ ಜಗಳ ಆಗುತ್ತೆ, ನನಗೂ ಅವಳಿಗೂ ಜಗಳ ಆಗುತ್ತೆ, ತುಂಬ ಅಲ್ಲಿ ಜಗಳ ಅಲ್ಲಿ ಕಂಪ್ಲೇಂಟ್ ಮಾಡ್ತಾಳೆ ಅವಳು ಪೊಲೀಸ್ನವ್ರು ಮನೆಗೆ ಬರ್ತಾರೆ, ಅಲ್ಲಿ ಸ್ಟೇಟ್ಮೆಂಟ್ ತಗೊಳ್ತಾರೆ ನಡಿ ಸ್ಟೇಷನ್. ಅವಳು ಕಂಪ್ಲೇಂಟ್ ಅಂದರೆ 112ಗೆ ಕಾಲ್ ಮಾಡಿ ಕಂಪ್ಲೇಂಟ್, ರಿಟರ್ನ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ. ಸೊ ಅವ್ರು ಬಂದು ನಾನು ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇವಳು ಸೌಮ್ಯ ಶೆಟ್ಟಿ ಅಂತ, ಪೊಲೀಸ್ನ ಕಾರ್ಕಳ ರೂರಲ್ ಪೊಲೀಸ್ ಸ್ಟೇಷನ್ ಅವರು ಸೌಮ್ಯ ಶೆಟ್ಟಿ ಅಂತ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಅವಳದು ಕಂಪ್ಲೇಂಟ್ ಆಲ್ರೆಡಿ ಅಲ್ಲಿ ರಿಜಿಸ್ಟರ್ ಆಗಿತ್ತು ಸ್ಟೇಷನಲ್ಲಿ. ಸೊ ಇದೇ ವಿಷಯಕ್ಕೆಲ್ಲ ಲವ್ ಇದ್ದ ವಿಷಯಕ್ಕೆಲ್ಲ. ಸೊ ನನಗೆ ಪೊಲೀಸ್ನವ್ರು ಸಮಾಧಾನ ಮಾಡಿದ್ರು, ನೀವು ಟೆನ್ಷನ್ ಮಾಡಬೇಡಿ, ನಾವಿದ್ದೇವೆ, ಅವಳು ಏನು ಮಾಡೋದಿಲ್ಲ, ಅಂದರೆ ಮಾಡಿದ್ರು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವಳದು ಇಂಥ ಕೇಸ್ ಸುಮಾರು ಇದೆ ನಮ್ಮ ಸ್ಟೇಷನಲ್ಲಿ, ನೋಡೋಣ ಬಂದರೆ ಅಂತ ನಮ್ಗೆ ಹೇಳಿದರು ಅವರು. ಈಗ ಸೌಮ್ಯ ಶೆಟ್ಟಿ ಮತ್ತೆ ನೀವು ಒಂದೇ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ? ಇಲ್ಲ, ಒಂದೇ ಕಂಪನಿ ಅಲ್ಲ. ಅವಳು ನಾಟಕದಲ್ಲಿ ಇದ್ಲು ಅಂತಲೂ ನನಗೆ ಫಸ್ಟ್ ಕಾಂಟ್ಯಾಕ್ಟ್ ಆಗುವಾಗ ಗೊತ್ತಿರಲಿಲ್ಲ. ಇವಳು ಡ್ರಾಮಾ ಆಕ್ಟರ್ ಅಂತ ನನಗೆ ಗೊತ್ತಾಗ್ಲಿಲ್ಲ ಫಸ್ಟಿಗೆ. ಬಟ್ ಅಭೇದ್ಯಂ ಅಂತ ಒಂದು ಮೂವಿ ಸಿನಿಮಾ ಮಾಡಿದ್ವಿ ನಾವು, ಅದರಲ್ಲಿ ಅವಳು ಇದ್ಲಂತೆ. ಬಟ್ ನಾನು ಮೀಟ್ ಆಗಲಿಲ್ಲ ಅವಳನ್ನು, ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದೆ. ಸೊ ಅದೇ ಟೀಮಲ್ಲಿ ಅವಳು ಇದ್ಲಂತೆ, ನನಗೆ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನಾನೇನೋ ಅದು ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಟು ಫ್ರೆಂಡ್ಸ್ ಆಗಿರ್ಬೋದು ಏನೋ ಗೊತ್ತಿಲ್ಲ. ಸೊ ನಾಟಕ ಅವಳದು ಬೇರೆ ಟೀಮ್, ಅವಳು ಪ್ರೊಫೆಷನಲ್ ಡ್ರಾಮಾ ಟೀಮಲ್ಲಿ ಯಾವುದಿಲ್ಲ. ನಾನು ಪ್ರೊಫೆಷನಲ್ ಟೀಮಲ್ಲಿ ಇದ್ದೇನೆ, ರೆಗ್ಯುಲರ್ ಆಗಿ ಡ್ರಾಮಾ ಮಾಡ್ತೀನಿ. ನನಗೆ ಇವತ್ತು ಕೂಡ ಡ್ರಾಮಾ ಇದೆ, ಡೈಲಿ ಡ್ರಾಮಾ ಮಾಡೋಣ. ಅವಳು ಯಾವುದು ಗೆಸ್ಟ್ ಆರ್ಟಿಸ್ಟ್ ಆಗಿ ಹೋಗ್ತಾಳೆ, ಯಾರಾದರೂ ಟೀಮಲ್ಲಿ ಯಾರಾದರೂ ಇಲ್ಲ ಅಂತ ಹೇಳಿ ಆದರೆ ಲೋಕಲ್ ಟೀಮ್ಗೆಲ್ಲ ಹೋಗ್ತಾಳೆ. ಅವಳು ಅಷ್ಟೇನೋ ಪ್ರೊಫೆಷನಲ್ ಡ್ರಾಮಾ ಆರ್ಟಿಸ್ಟ್ ಅಲ್ಲ. ಈಗ ಸೌಮ್ಯ ಶೆಟ್ಟಿಯಿಂದ ತುಂಬಾ ಜನ ಮೋಸ ಹೋಗಿದ್ದಾರೆ, ಅವರೆಲ್ಲ ಈಗ ಎಲ್ಲಿದ್ದಾರೆ? ಮೋಸ ಹೋದವರು ಈಗ ಫಸ್ಟ್ ಮದುವೆ ಆದವನು ಪ್ರಸಾದ್ ಅಂತ ಹೇಳಿ, ಅವನು ದುಬೈನಲ್ಲಿದ್ದಾನೆ. ಅವನು ಇವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅವರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಡಿವೋರ್ಸ್ ಆಗಿದ್ದು. ಸೊ ನಾನು ಕಾಂಟ್ಯಾಕ್ಟಲ್ಲಿ ಇರಬೇಕಾದ್ರೆ ಅವನು ಕಾಂಟ್ಯಾಕ್ಟಲ್ಲೇ ಇದ್ದ, ಅವನದು ಚಾಟಿಂಗ್ ಮಾಡ್ತಾ ಇದ್ರು, ಅವನದು ಅಮೌಂಟ್ ಇವಳಿಗೆ ಬರ್ತಾ ಇತ್ತು. ಅದ್ರ ವಿಷಯವಾಗಿ ನಮಗೆ ಜಗಳ ಆಗ್ತಾ ಇತ್ತು, ಅದೇ ವಿಷಯಕ್ಕೆ ಜಗಳ ಆಗ್ತಾ ಇತ್ತು. ಬೇಡ, ಯಾಕೆ ಅವ್ನು ಡಿವೋರ್ಸ್ ಆಗಿದ್ದಿಲ್ಲ, ಅವನನ್ನು ಬಿಡು, ನಿಂದು ಏನು ಖರ್ಚಿದ್ರು ನಾನು ನೋಡ್ಕೊಳ್ಳೋದಲ್ಲ, ಇನ್ನು ಯಾಕೆ ಸುಮ್ಮನೆ ಅವನನ್ನು ಇದು ಮಾಡ್ತೀನಿ, ಅವ್ನು ಕಾಂಟ್ಯಾಕ್ಟ್ ಬಿಡು. ಇಲ್ಲ, ಅವ್ನು ಬಿಡಲಿಕ್ಕೆ ಕೇಳೇ ಇಲ್ಲ. ಲಾಸ್ಟ್ ತನಕನೂ ಅವಳು ಕಾಂಟ್ಯಾಕ್ಟಲ್ಲಿ ಇದ್ಲು. ನಾನು ಬಿಟ್ಟಾದ್ಮೇಲೂ ನನಗೆ ಅವನದು ಕಾಲ್ ಬಂದಿದೆ, ಯಾಕೆ ಈ ಥರ ಮಾಡಿದ್ರಿ ಆ ಥರ, ನನಗೆ ಸಮಾಧಾನ ಮಾಡಲಿಕ್ಕೆ ಕಾಲ್ ಮಾಡಿದ್ದವ. ಮತ್ತು ಸೆಕೆಂಡ್ ಅವನು ಓಡಿ ಹೋಗಿದ್ದಾನೆ, ಅದು ಗೊತ್ತಿದೆ ನಿಮಗೆ. ಅವನು ಎಲ್ಲಿದ್ದಾನೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಥರ್ಡ್ ಮದುವೆ ಆಗ್ತಿದ್ರೆ ನಾನು ಅಂದರೆ ಎಸ್ಕೇಪ್ ಆಗಿದ್ದೀನಿ ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ ಮುಂಬೈಗೆ ಹೋಗಿದ್ದು, ಅದು ಲಾಯರ್ ಮುಖಾಂತರ ಹೋಗಿದ್ದು. ನಾನು ಅವ್ರು ಲಾಯರ್ ಹೇಳಿದರು, ನೀವು ಇಲ್ಲಿರಬೇಡ, ಇಲ್ಲಿದ್ದರೆ ನಿಂದು ಮರ್ಯಾದೆ ಹೋಗುತ್ತೆ, ನಾನೆಲ್ಲ ನೋಡ್ಕೊಳ್ತೀನಿ, ನೀನು ಹೋಗಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಹೋಗಿದ್ದೆ. ಆಮೇಲೆ 2 ತಿಂಗಳು ಬಿಟ್ಟು ಬಂದಿದ್ದೀನಿ. ನಾನು ಫೋನ್ ಸ್ವಿಚ್ ಆಫ್ ಮಾಡಿಲ್ಲ, ಫೋನ್ ನಂಬರ್ ಚೇಂಜ್ ಮಾಡಿಲ್ಲ. ಒಂದು 10-15 ವರ್ಷದಿಂದ ಇದೇ ನಂಬರ್ ಇದೆ ನನ್ನ ಹತ್ರ, ಅದೇ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈಗ ಈ ವಿಚಾರ ಸೌಮ್ಯ ಶೆಟ್ಟಿ ವಿಚಾರ ಮುಂದೆ ಬಂದಾಗ ನೀವು ಮಾತಾಡ್ಲಿಕ್ಕೆ ಬಂದ್ರೆ, ಅಥವಾ ಯಾಕೆ ಇಷ್ಟು ದಿನ ಸೈಲೆಂಟ್ ಆಗಿ ಈಗ ಸಡನ್ ಆಗಿ ಇಷ್ಟು ದಿನ? ಇದು ಒಳ್ಳೆ ಕ್ವಶನ್ ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನ ನಾನು ಯಾಕೆ ಸೈಲೆಂಟ್ ಆಗಿದ್ದೆ ಅಂತ ಹೇಳಿದರೆ, ಸೊ ನಮಗೆಲ್ಲ ನಾನು ಮೋಸ ಹೋಗಿದ್ದೀನಿ. ಬಟ್ ಇನ್ನು ಯಾರಿಗೆ ಮೋಸ ಮಾಡಬಾರ್ದು ಇವಳು, ಇನ್ನಾದರೂ ಅವಳಿಗೆ ಒಳ್ಳೆ ಲೈಫ್ ಸಿಗಲಿ. ನಾನು ಮಾತಾಡ್ಲಿಕ್ಕೆ ಹೋದರೆ, ಈಗ ಅವಳಿಗೆ ಸಪೋಸ್ ಫಿಕ್ಸ್ ಆಗಿ ಸುದೀಪ್ ರೈ ಇದು ಫಿಕ್ಸ್ ಆದ ತಕ್ಷಣ ನಾನು ಮಾತಾಡ್ಬೋದಿತ್ತು. ಬಟ್ ಬೇಡ, ಯಾಕೆ ಒಂದು ಲೈಫ್ ಅಂತ ಇದೆಯಲ್ಲ, ಹುಡುಗಿರಿಗೆ ಒಂದು ಲೈಫ್ ಇರುತ್ತೆ. ಇನ್ನಾದರೂ ಅವಳು ಸುಧಾರಿಸ್ಕೊಳ್ಳಿ, ಅವಳ ಬುದ್ಧಿಯೆಲ್ಲ ಹಾಳಾದ ಬುದ್ಧಿಯೆಲ್ಲ ಸರಿಯಾಗಲಿ. ಅವನ ಜೊತೆ ಇದ್ದು ಆದರೂ ಅವರು ಸ್ವಲ್ಪ ರಿಚ್ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ. ಸೊ ರಿಚ್ ಇದ್ದಾರಲ್ಲ, ಆ ಥರ ಎಲ್ಲ ಜಗಳ ಮಾಡಲಿಕ್ಕಿಲ್ಲ, ಇವಳು ಅಡ್ಜಸ್ಟ್ ಆಗಿ ಹೋಗ್ಬೋದು. ಸರಿ, ಒಳ್ಳೆ ಲೈಫ್ ಸಿಗಲಿ ಅವಳಿಗೆ ಅಂತೇಳಿ ನಾನು ದೇವರಾಣಿಗೂ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಮತ್ತು ನಾನು ಈ ಬಗ್ಗೆ ಅವಳಿಗೆ ನಾನು ಮಾತಾಡಲಿಕ್ಕೂ ಕೂಡ ಹೋಗಲಿಲ್ಲ. ಬಟ್ ಇವಾಗ ಯಾಕೆ ನಾನು ಸ್ವತಂತ್ರವಾಗಿ ಬಂದದ್ದು, ನಾನು ಯಾರೂ ಕರೆದಿಲ್ಲ, ನಾನು ಸ್ವತಂತ್ರವಾಗಿ ಬಂದದ್ದು. ನಾನು ಅವರಿಗೆ ಕಾಲ್ ಮಾಡಿದ್ದೀನಿ ರಾತ್ರಿ, ನೋಡಿ ಅವಳ ಸ್ಟೇಟ್ಮೆಂಟ್ ನೋಡಿ ನಾನು ಬಂದಿದ್ದು. ಇವಾಗ ನಿನ್ನೆ ಅವಳು ಫಾಲ್ಸ್ ಎಲಿಗೇಷನ್ ಎಲ್ಲ ಕೊಟ್ಟಿದ್ಲು ನನ್ನ ಬಗ್ಗೆ ಆಗಲಿ, ಈಗ ಮೊದಲಿದ್ದು ಮದುವೆ ಆಗಿದ್ದ ಬಗ್ಗೆ ಎಲ್ಲ ಅವಳು ಫಾಲ್ಸ್ ಕೊಟ್ಟಿದ್ದಾಳೆ. ಯಾಕಂತ ಹೇಳಿದರೆ ಅವರು ಓಡಿ ಹೋಗಿ ಮದುವೆ ಆಗಿತ್ತು. ಅವಳಿಗೆ ಅಗ್ನಿ ಸಾಕ್ಷಿಯಾಗಿ ಇವತ್ತಿನವರೆಗೆ ಮದುವೆ ಆಗಿಲ್ಲ. ಫಸ್ಟ್ ಮದುವೆ ಕೂಡ ಓಡಿ ಹೋಗಿ ಮದುವೆ ಆಗಿದ್ದು. ಆ ಓಡಿ ಹೋದದ್ದಕ್ಕೆ ಇಂಟರ್ಕಾಸ್ಟ್ ಮ್ಯಾರೇಜ್ ಮದುವೆ ಅಂತ ಹೇಳಿ ಪೇರೆಂಟ್ಸ್ನವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿ ಇವರು ಕೂಡ ರಿಟರ್ನ್ ಕಂಪ್ಲೇಂಟ್ ಅವ್ರಿಗೆ ಮಾಡಿ, ನಾವು ಮೇಜರ್ ಇದ್ವಿ, ನಾವು ಮದುವೆ ಆಗ್ತೀವಿ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಇಷ್ಟೆಲ್ಲ ಸ್ಟೋರಿ ಇದೆ ಫಸ್ಟ್ ಮ್ಯಾರೇಜಲ್ಲೂ ಕೂಡ. ಈಗ ಸುದೀಪ್ ರೈ ಅವರ ಆತ್ಮಹತ್ಯೆಗೆ ಸೌಮ್ಯ ಶೆಟ್ಟಿಯೇ ಕಾರಣ ಅಂತ ಹೇಳ್ಕೊಂಡು ಅವರ ಪೋಷಕರು ಆರೋಪ ಮಾಡಿದ್ದಾರೆ, ನೀವು ಏನು ಹೇಳಿ? ಅದು ಅವ್ರದ್ದು ಆರೋಪ, ನಾನು ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಇರಬಹುದು ಅಂದರೆ ಕನ್ಫರ್ಮ್ ಆಗಿ ನಾನು ಆರೋಪ ಮಾಡಲಿಕ್ಕೂ ಆಗೋದಿಲ್ಲ. ನಾನು ಗೆಸ್ ಮಾಡ್ಬೋದು, ಆಗಿರ್ಬೋದು. ಯಾಕಂತೇಳಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅವಳು ಯಾವ ಥರ ಇರ್ತಾಳೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದಾಳೆ. ಟಾರ್ಚರ್ ಕೊಡ್ತಾಳೆ, ಈ ಟಾರ್ಚರ್ಗೆ ನಮಗೆ ನಿಲ್ಲಿಕ್ಕೆ ಆಗೋದಿಲ್ಲ, ಅವಳು ಎದುರುಗಡೆ ನಿಲ್ಲಿಕ್ಕೆ ಆಗೋದಿಲ್ಲ. ಅವಳು ಅಷ್ಟು ನನಗೆ ಈಗಲೂ ಹೆದರಿಕಿದೆ, ಎಲ್ಲಿ ಬಂದು ಮಾತಾಡ್ತಾಳೆ, ಎಷ್ಟು ಜೋರಾಗಿ ಈಗಲೂ ಹೆದರಿಕಿದೆ ನನಗೆ, ಅಷ್ಟು ಹೆದರಿಕೆ ಆಗ್ತದೆ. ಅವಳು ಮಾತಾಡಬೇಕು, ಎಲ್ಲ ಜನ ಒಟ್ಟು ಮಾಡ್ತಾಳೆ, ಬೊಬ್ಬೆ ಹೊಡಿತಾಳೆ, ಒಂಥರ ಮಾನಸಿಕ ಅಸ್ವಸ್ಥತೆ ಮಾಡ್ತಾಳೆ. ನಾನು ಕೌನ್ಸಿಲಿಂಗ್ ಕೂಡ ಮಾಡಿದ್ದೇನೆ ಅವಳಿಗೆ. ಅಲ್ಲ, ನಿಮ್ಗೆ ನಿಮ್ಮ ಇಂಟೆನ್ಷನ್ಗೆ ಮತ್ತು ಯಾರಿಗೂ ಆಕೆ ಮೋಸ ಮಾಡಬಾರ್ದು. ಎಕ್ಸಾಕ್ಟ್ಲಿ. ಇನ್ನು ಮುಂದೆ ಅವಳಿಗೆ ಲೈಫಲ್ಲಿ ಯಾವ ಹುಡುಗರು ಬರಬಾರ್ದು, ಯಾವ ಹುಡುಗರಿಗೂ ಮೋಸ ಆಗಬಾರ್ದು. ಕಾನೂನು ಪ್ರಕಾರವಾಗಿ ಇವಳಿಗೆ ಈ ವಿಷಯವಾಗಿ, ನಮ್ಮ ವಿಷಯವಾಗಿ ಬಿಡಿ, ಅದು ಹೋಗಿದೆ. ಈ ವಿಷಯವಾಗಿ ಕಾನೂನು ಪ್ರಕಾರವಾಗಿ ಅವಳಿಗೆ ಏನು ಶಿಕ್ಷೆ ಆಗೋದಾದ್ರೆ ಆಗಬೇಕು, ಇಲ್ಲ ಅಂದರೆ ದೇವರಿಚ್ಛೆ. ಧನ್ಯವಾದ.
ಇದಿಷ್ಟು ವೇಣು ಶೆಟ್ಟಿ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.